ನಮಸ್ತೆ. ನಾನು ಬಸವರಾಜು. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ CM ಕುರ್ಚಿಯ ಕದನ ಏನು ನಡೀತಿದೆ, ಒಂದು ಫುಲ್ ಸ್ಟಾಪ್ ಮಾರ್ಚ್ 10ನೇ ತಾರೀಕು ಮುಗಿಯುತ್ತೆ. ಅದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಳ್ಳಿ, ಅಥವಾ ಈ ಜಂಗಿ ಕುಸ್ತಿ ಏನಿತ್ತು CM ಕುರ್ಚಿಯ ಕದನ, ಅದು ಅಂತ್ಯವಾಗತ್ತೆ. ಒಬ್ಬರು ಒಂದು ಹುದ್ದೆಗೆ ರಾಜೀನಾಮೆ ಕೊಡೋದು ಖಚಿತ ಅಂತಲೇ ಹೇಳಲಾಗ್ತಿರುವಂಥದ್ದು. ಇದಕ್ಕೆ ಸಾಕ್ಷಿ ಏನು, ಯಾರು ರಾಜೀನಾಮೆ ಕೊಡ್ತಾರೆ, ಏನೆಲ್ಲ ಆಗ್ತಿದೆ? ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಗಂಭೀರ ಆರೋಪದ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡ್ತಿರುವಂತಹ ಸುಳಿವು, DK ಶಿವಕುಮಾರ್ ಅವರ ಬಣದ ನಾಯಕರು ಮತ್ತು DK ಶಿವಕುಮಾರ್ ಅವರು ಕೊಡ್ತಿರುವಂತಹ ಸ್ಪಷ್ಟ ಸಂದೇಶ, ಕುರ್ಚಿ ಕದನ ಮುಗಿಯುತ್ತೆ. ಯಾರಾದರೂ ಒಬ್ಬರು ಆ ಹುದ್ದೆಯಲ್ಲಿ ಪೂರ್ಣಾವಧಿ ಅಥವಾ 2028 ತನಕ ನೆಮ್ಮದಿಯಾಗಿ ಕೂರ್ತಾರೆ, ರಾಜ್ಯಭಾರ ಮಾಡ್ತಾರೆ. ಏನಾಯಿತು ನೋಡಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಗಟ್ಟಿ ಪ್ರತಿಪಾದನೆಯನ್ನು ಮಾಡಿದವರು ಅವರ ಜಿಲ್ಲೆಯ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು. ಆದರೆ ಈಗ ಅವರೇ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ, ಮುಂದಿನ 6 ತಿಂಗಳ ತನಕ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಯಾಕಂದರೆ ಪಂಚರಾಜ್ಯ ಚುನಾವಣೆ ಇದೆ, ಅದು ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಸೇರಿದಂತೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಿದೆ. ಆ ಚುನಾವಣೆಯ ಸಂದರ್ಭದಲ್ಲಿ ಅಹಿಂದ ನಾಯಕ, ದೇಶದ ಮಟ್ಟಿಗೆ ಕಾಂಗ್ರೆಸ್ನ ಏಕೈಕ ಅಹಿಂದ ಮುಖ್ಯಮಂತ್ರಿ, ಅವರನ್ನು CM ಸ್ಥಾನದಿಂದ ಇಳಿಸೋದಿಲ್ಲ. ಅದರ ಜೊತೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ZBA ಸೇರಿದಂತೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗುತ್ತೆ. ಅಲ್ಲೂ ಕೂಡ ಒಂದು ಬೇರೆಯದ್ದೇ ಸಂದೇಶವನ್ನು ಆ ಅಹಿಂದ ಮತವರ್ಗಕ್ಕೆ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರೆಡಿಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ದಾಖಲೆಯ ಬಜೆಟನ್ನು ಇದೇ 6ನೇ ತಾರೀಕು, ಮಾರ್ಚ್ 6ನೇ ತಾರೀಕು ಒಂದು ಹೊಸ ಚರಿತ್ರೆ ಬರೆಯುವ ಮೂಲಕ ಸಿದ್ದರಾಮಯ್ಯ ಅವರು ಮಂಡಿಸ್ತಿದ್ದಾರೆ. ಅದಾಗಿ 4ನೇ ದಿನಕ್ಕೆ ಅಂದರೆ ಏಪ್ರಿಲ್ 10ನೇ ತಾರೀಕು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ರಿಗೂ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು, ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟವನ್ನು ಕರೆದಿರುವಂಥದ್ದು. DK ಶಿವಕುಮಾರ್ ಅವರ ಬಣದ ನಾಯಕರಷ್ಟೇ ಅಲ್ಲ, ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಔತಣಕೂಟದಲ್ಲಿ ಭಾಗಿಯಾಗ್ತಿದ್ದಾರೆ. ಇಲ್ಲಿ ಮಹತ್ವದ 2 ನಿರ್ಧಾರಗಳನ್ನು DK ಶಿವಕುಮಾರ್ ಅವರು ತೆಗೆದುಕೊಳ್ಳಬಹುದು. ಒಂದು, ಏನೀಗ ಸತೀಶ್ ಜಾರಕಿಹೊಳಿ ಅವರ ಅವಿರತ ಪ್ರಯತ್ನಗಳು ನಡೀತಿದ್ದಾವೆ ದೆಹಲಿಯಲ್ಲಿ, ಅಥವಾ ಅಹಿಂದಾದ ಮುಂದಿನ ನಾಯಕ ಸಿದ್ದರಾಮಯ್ಯ ಅವರ ನಂತರ ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಚರ್ಚೆಗಳೇನು ಯಾವುದೇ ಮುಲಾಜಿಲ್ಲದೆ ಅಂತಃಕರಣ ಶುದ್ಧಿಯಿಂದ ಅಹಿಂದ ವರ್ಗ ಕೂಡ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಂತ ಮಾತಾಡ್ತಿದ್ರೆ, ಈ ಸಂದರ್ಭದಲ್ಲೇ KPCC ಪಟ್ಟ ಒಂದು ಕ್ಲಿಯರ್ ಮೆಸೇಜ್ ಮಾರ್ಚ್ 10ನೇ ತಾರೀಕು ಸಿಗುತ್ತೆ. ಆಲ್ಮೋಸ್ಟ್ DK ಶಿವಕುಮಾರ್ ಅವರು ಒಂದು ಹುದ್ದೆಯಲ್ಲಿ ಉಳಿತಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿರೋದು ನಿಜವಾದರೆ, ಯಾಕಂದರೆ PR ಸ್ಟಂಟ್ ಅಂತಲೇ ಎಲ್ಲರೂ ಹೇಳ್ತಿದ್ರು, ಒಂದೇ ಹುದ್ದೆಯಲ್ಲಿ ಉಳಿತಾರೆ. ಅದು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಈ ಔತಣಕೂಟ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರ ಕಡೆಯ ಔತಣಕೂಟ ಆಗಬಹುದು. ಆ ಕಾರಣಕ್ಕೋಸ್ಕರನೇ ಇದು ಭರ್ಜರಿ ಡೇಟ್ ಮಾರ್ಚ್ 10ನೇ ತಾರೀಕು. ಏನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಬಂದಿದ್ರು, 1ನೇ ಡೇಟ್ ಫೇಲ್ ಆಯಿತು, 2ನೇ ಡೇಟ್ ಫೇಲ್ ಆಯಿತು, 3ನೇ ಡೇಟ್ ಫೇಲ್ ಆಗೋದಿಲ್ಲ ಅಂತ. ಆ ಚರ್ಚೆಗಳನ್ನು ನೋಡಿದ್ರೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು DK ಶಿವಕುಮಾರ್ ಅವರು ಬಿಟ್ಟುಕೊಟ್ಟರು ಅಂದರೆ ಬಜೆಟ್ನ ನಂತರ, ಮುಂದಿನ 6 ತಿಂಗಳ ನಂತರ ಬಹುದೊಡ್ಡ ಬದಲಾವಣೆ ಆಗತ್ತೆ ಅಂತ ಒಂದು ಲೆಕ್ಕಾಚಾರವನ್ನು ಹಾಕಿಕೊಳ್ಳಬಹುದು. ಇದಲ್ಲದೆ ಇನ್ನೊಂದು, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಏನೊಂದು ಅಲಿಖಿತ ನಿಯಮ ಇತ್ತು ಕಾಂಗ್ರೆಸ್ನಲ್ಲಿ, ಅದಕ್ಕೆ ಪೂರಕವಾಗಿ ತಡವಾಗಿ ಆದರೂ KPCC ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ DK ಶಿವಕುಮಾರ್ ಅವರು ಬಿಟ್ಟುಕೊಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡಿದ್ರು ಕೂಡ, ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಯಾರು ಮುಂದುವರಿತಾರೆ? DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತಾ? ಸಿದ್ದರಾಮಯ್ಯ ಅವರು ಬಿಟ್ಟುಕೊಡ್ತಾರಾ? ಆದರೆ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರ ಬಣ ಮಾರ್ಚ್ 10ನೇ ತಾರೀಕು DK ಶಿವಕುಮಾರ್ ಅವರ ಇಂತಹ ನಿರ್ಧಾರ ಏನಾದರೂ ಕಾರ್ಯಗತಗೊಂಡ್ರೆ, ಕಾರ್ಯರೂಪಕ್ಕೆ ಬಂದರೆ ಗೆದ್ದಾಯಿತು. ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಇರ್ತಾರೋ ಇಲ್ವೋ, ಆದರೆ ದಲಿತ ನಾಯಕರೊಬ್ಬರನ್ನು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ತಂದು ಕೂರಿಸ್ತಾರೆ. DK ಶಿವಕುಮಾರ್ ಅವರು ಯಾಕೆ ಸುಮ್ಮನೆ ಆಗಬೇಕು?
ಈಗ ಅವರು ಮತ್ತು ಅವರ ಬಣ ಮಾಡಿದಂತಹ ಡ್ಯಾಮೇಜ್ ಅದನ್ನು ಕಂಟ್ರೋಲ್ ಮಾಡಲೇಬೇಕು. 28ಕ್ಕಾದರೂ ತಮ್ಮ ಸಿ ಎಂ ಸ್ಥಾನದ ಹಕ್ಕಿನ ಪ್ರತಿಪಾದನೆಯನ್ನು ಮಾಡಬೇಕು ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರು ಈಗ ಹೈಕಮಾಂಡ್ ಹೇಳಿದಂತೆ ಕೇಳಲೇಬೇಕು. ಏಕಾಂಗಿಯಾಗಿ ಜೆ ಡಿ ಎಸ್ ಸ್ಥಿತಿ ಏನಿದೆ, ಬಿ ಜೆ ಪಿ ಸ್ಥಿತಿ ಏನಿದೆ, ಯಡಿಯೂರಪ್ಪ ಇಲ್ಲದ ಬಿ ಜೆ ಪಿ, ಸಿದ್ದರಾಮಯ್ಯ ಅವರಿಲ್ಲದಂತಹ ಕಾಂಗ್ರೆಸ್ ಏನು ಅನ್ನೋದು ರಾಜ್ಯದ ಜನಕ್ಕೆ 13, 18, 23ರ ಚುನಾವಣೆಯ ರಿಸಲ್ಟ್ಗಳ ಅಂಕಿಅಂಶಗಳೇ ಸ್ಪಷ್ಟವಾಗಿ ಹೇಳ್ತಾವೆ. ಇದರ ಮಧ್ಯೆ ಕುಮಾರಸ್ವಾಮಿ ಅವರ ಒಂದು ಗಂಭೀರ ಆರೋಪ, ಕೆಲ ಶಾಸಕ ಸಚಿವರ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ, ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಸರ್ಕಾರ, ಮುಖ್ಯಮಂತ್ರಿಗಳು ಅನ್ನುವಂತಹ ಗಂಭೀರ ಆರೋಪಕ್ಕೆ ಸಿದ್ದರಾಮಯ್ಯ ಅವರು ಒಂದು ತುಂಬ ಸ್ಫುಟವಾದ ಸಾಲುಗಳನ್ನು ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಖಾತೆಯಲ್ಲಿ ದಾಖಲಿಸಿಕೊಂಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಹಾಗೂ ನನ್ನ ಮಧ್ಯೆ ಹಾಲು ಜೇನಿನ ಸಂಬಂಧ ಇದೆ, ಅದನ್ನು ಬ್ರೇಕ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಈ ಅತೃಪ್ತ ಆತ್ಮಗಳು ಅಶೋಕ್ ಅವರನ್ನು, ವಿಜೇಂದ್ರ ಅವರನ್ನು ಮತ್ತು ಕುಮಾರಸ್ವಾಮಿ ಅವರನ್ನು ಅತೃಪ್ತ ಆತ್ಮಗಳು ಅಂತ ಉಲ್ಲೇಖ ಮಾಡುವ ಮೂಲಕ ಬಹುದೊಡ್ಡ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೇ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯ ನಾಯಕರು ಇದುವರೆಗೂ ಮಾಡಿ ಬಂದಿರುವಂತಹ ಆರೋಪಗಳು, ಅದರ ಸತ್ಯಾಸತ್ಯತೆ ಏನು ಅನ್ನುವಂತಹ ಒಂದು ಟಿಪ್ಪಣಿಯನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಇಲ್ಲಿ ಹಲವು ದಿನಗಳ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಲು ಜೇನು ಅನ್ನೋ ಮಾತನ್ನು, ಸಾಲನ್ನು ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಲೆಕ್ಕಾಚಾರ ಏನೋ ಗೊತ್ತಿಲ್ಲ, ಆದರೆ ಮಾರ್ಚ್ 10ನೇ ತಾರೀಕು ಬಹುದೊಡ್ಡ ಬದಲಾವಣೆ ಆಗಬಹುದು. ಬಹುಪಾಲು ನಿರೀಕ್ಷೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಒಂದೇ ಹುದ್ದೆಯಲ್ಲಿರ್ತಾರೆ, ಅದು ಉಪಮುಖ್ಯಮಂತ್ರಿಯ ಹುದ್ದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಅವರು ಒಂದು ಮಹತ್ವದ ನಿರ್ಧಾರ ತಗೊಂಡು ಹಿಂದೆ ಸರಿಬಹುದು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬಹುದು. ಈ ಮೂಲಕ ಏನು ಸಿದ್ದರಾಮಯ್ಯ ಅವರು ಈ ಮುಂಚೆ ಮೊದಲು ಅವರು ಬಿಟ್ಟು ಆನಂತರ ಬೇರೆಯವರು ಏನು ಆಯ್ಕೆ ತಗೋಬೇಕು ಅನ್ನುವಂತಹ ಸ್ವಾತಂತ್ರ್ಯವನ್ನೂ ಕೊಡದೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ರು ಅಥವಾ ಒಂದು ಚೆಕ್ಮೇಟ್ ಇಡ್ತಿದ್ರು. ಅಂತಹ ಪ್ರಯತ್ನವನ್ನೇನಾದರೂ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ನೆಕ್ಸ್ಟ್ ನನಗೆ, ಯಾಕಂದರೆ ಇದುವರೆಗೂ PR ಸ್ಟಂಟ್ ಮಾಡಿದ್ದು ಜನರ ಮನಸ್ಸಲ್ಲಿರುವಂಥದ್ದು, ಅದರಲ್ಲೂ ಒಕ್ಕಲಿಗ ಸಮಾಜದಲ್ಲಿ ಮುಖ್ಯಮಂತ್ರಿ ಹುದ್ದೆ ಸಿಗಬಹುದು ಅಂತ. ಇಂತಹ ಸಂದರ್ಭದಲ್ಲಿ ಅವರೇನಾದರೂ KPCC ಅಧ್ಯಕ್ಷ ಸ್ಥಾನಕ್ಕೆ ತಾವಾಗೇ ರಿಸೈನ್ ಮಾಡಿದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೇ ಅವರೇನಾದರೂ KPCC ಪಟ್ಟ ಬಿಟ್ಟು ಕೊಟ್ಟಿರಬಹುದು ಅನ್ನೋ ಚರ್ಚೆಗಳು ಬರುತ್ತೆ. ಒಂದು ವೇಳೆ ಬದಲಾವಣೆ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ಸಿಂಪತಿ ಕೂಡ ಕ್ರಿಯೇಟ್ ಆಗುತ್ತೆ. ಅದು 28ಕ್ಕೆ ಲಾಭ ಆಗುತ್ತೋ ಈಗಾಗುತ್ತೋ, ಇವರಂತೂ ತಮ್ಮ ಕಡೆಯಿಂದ ಒಂದು ದಾಳವನ್ನು ಉರುಳಿಸಿ ಒಂದು ಚೆಕ್ಮೇಟ್ ಅನ್ನೋ ರೀತಿಯಲ್ಲಿ, ಹೌದು ನನ್ನ ಬಳಿ ಈಗ ಒಂದೇ ಹುದ್ದೆ ಇದೆ, ನನಗೆ ದೊಡ್ಡ ಪೆನ್ನು ಪೇಪರ್ ಬೇಕು ಅಂತ ಬಯಸಬಹುದು. ಆದರೆ ಸಿದ್ದರಾಮಯ್ಯ ಅವರ ಬಣ ಏನು ಮಾಡುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ರೆಡಿ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಮಾರ್ಚ್ 10ನೇ ತಾರೀಕಿನ ಮಹತ್ವದ ಔತಣಕೂಟ, KPCC ಅಧ್ಯಕ್ಷರಾಗಿ ಅವರ ಕಡೆಯ ಔತಣಕೂಟ ಇದ್ದಿರಬಹುದು ಅನ್ನೋ ಚರ್ಚೆಗಳೇನಿದೆ. ಈ 10ನೇ ತಾರೀಕಿನ ನಂತರ ಒಂದು ಹುದ್ದೆಯಲ್ಲಿ ಒಬ್ಬರೇ ಉಳಿತಾರೆ ಅಂದರೆ ಬಹುದೊಡ್ಡ ಬದಲಾವಣೆ ಆಗಲೇಬೇಕು, ಅಥವಾ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿ. ಏನು ಇಕ್ಬಾಲ್ ಹುಸೇನ್ ಅಂತವರೆಲ್ಲ ಹೇಳ್ತಿದ್ದಾರೆ, ಒಂದು ವೇಳೆ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಈ ರಾಜಕಾರಣವೇ ಬೇಡ ಅಂತ ಏನು ಹೇಳ್ತಿದ್ದಾರಲ್ಲ, ಅವರು ಎಂಥದ್ದೇ ನಿರ್ಧಾರಕ್ಕೆ ಬರಬಹುದು. ಆಗ ರಾಜ್ಯ ರಾಜಕಾರಣ ದೇಶದ ಮಟ್ಟಿಗೆ ಬಹುದೊಡ್ಡ ಒಂದು ಕ್ಲೈಮ್ಯಾಕ್ಸನ್ನು ಅಥವಾ ಕ್ಷಿಪ್ರ ಕ್ರಾಂತಿಯನ್ನು ತೋರಿಸಬಹುದು. ರೆಸಾರ್ಟ್ ರಾಜಕಾರಣ ಮತ್ತೊಂದು ಮೈಲುಗಲ್ಲನ್ನು ಸೃಷ್ಟಿಸಬಹುದು. ಬಹುದೊಡ್ಡ ಮ್ಯಾಜಿಕ್ ನಂಬರ್ ಇರುವಂತಹ ಸರ್ಕಾರದಲ್ಲೂ ಕೂಡ ಹೀಗೆಲ್ಲ ಆಗ್ತಿದೆ ಅನ್ನುವಂತಹ ಮೆಸೇಜ್ ಕೂಡ ಹೋಗ್ಬೋದು. ಆದರೆ ಕಾಂಗ್ರೆಸ್ನ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರು, ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು, ಇಬ್ಬರ ನಡುವಿನ ಸಮಸ್ಯೆ ಇದು ಬಗೆಹರಿಸ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ನೀವೇನಂತೀರಾ? ಮಾರ್ಚ್ 10ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದಾ? ಕಮೆಂಟ್ ಮಾಡಿ.